ಒಳ್ಳೆ ಬೆಡ್ಡು, ಇದಕ್ಕಿಂತ ಹೆಚ್ಚಿನ ಬೆಡ್ಡೇ ಬೇಡ. ಧನು ಅಂಕಲು, ದೀಪಕ್ ಅಂಕಲು, ನಮ್ಮ ನಿಖಿಲ್ ಅಂಕಲು ಹಾಗೂ ಪ್ರಖ್ಯಾ ಅಂಕಲು, ಶ್ರವಣ್ ಅಂಕಲು, ನಮ್ಮ ಕರಿಯಣ್ಣ ಎಲ್ಲರೂ ಇಂದು ಕಬಡ್ಡಿ ಆಡಕ್ಕೆ ಬಂದಿದ್ದಾರೆ. ಅದಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೀವು ನೋಡ್ತಾ ಇದ್ದೀರಾ ಸಿಕ್ಸ್ ಬ್ಯಾಕ್ ಮ್ಯಾನ್ ದೋಸ್ತ. ನಮಸ್ಕಾರ ದೇವರು. ಇವತ್ತು ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ನನ್ನ ಒಂದು ಫ್ರೆಂಡ್ನ. ನನ್ನ ಫ್ರೆಂಡು ಯಾರಂತ ಅಂತೀರಾ? ಬನ್ನಿ ನನ್ನ ಫ್ರೆಂಡ್ನ ನೋಡ್ಕೊಂಬರೋಣ. ತುಂಬ ದಿವಸ ಆಯಿತು ವ್ಲಾಗ್ ಮಾಡಿ, ಈ ಥರ ಫೇಸ್ ವ್ಲಾಗು. ದಯವಿಟ್ಟು ಎಲ್ಲರೂ ಕೂಡ ಕ್ಷಮೆ ಇರಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಒಂದು ದೋಸ್ತನ ತೋರ್ಸೋಕೆ ಹೋಗ್ತಿದ್ದೀನಿ. ನನ್ನ ದೋಸ್ತ ಯಾರಪ್ಪ ಅಂತಂದರೆ, ಈಗ ನೀವು ನೋಡ್ತಾ ಇದ್ದೀರಾ ನನ್ನ ದೋಸ್ತ ಶುಕ್ರಿ ಬಂದ್ಬಿಟ್ಟು ಗಂಡು, ಆದರೆ ನಾವು ಶುಕ್ರಿ ಅಂತ ಹೇಳ್ತೀವಿ. ಇದ್ರ ಅಕ್ಕ ಇದ್ರ ಅಮ್ಮ ಮೇಯಕ್ಕೆ ಹೋಗಿದ್ದಾರೆ. ಹಾಗೆ ನಿಂದ್ರು ಚಿಕ್ಕಮ್ಮ ಬೇರೆ ಇದ್ದಾರೆ. ಇದಕ್ಕೆ ಇದ್ರ ದೋಸ್ತ, ನಾನು ಇದ್ರ ದೋಸ್ತ ಅಂತಂದರೆ ಇದನ್ನು ಇದ್ರ ದೋಸ್ತ ಅಲ್ಲಿ ಬಂತು. ಹೋಗ್ತಾ ಇದೆ ದೋಸ್ತ ನೋಡ್ಕೊಂಡು. ಇದು ನೋಡಿ ನಮ್ಮ ಹಳ್ಳಿಯ ನೇಚರ್, ನಮ್ಮನೆ ಹಿಂದೆಗಡೆ ಅಂತಲೇ ಹೇಳ್ಬೋದು. ಇದು ನಮ್ಮ ದನಗಳಿಗೆ ಮಾಡಿರುವ ಕೊಡುಗೆ. ಬೇಸಿಗೆಗಾಲದಲ್ಲಿ ಫ್ರೀ ಆಗಿರಲಿ ಅಂತ ಓಪನ್ ಬಿಟ್ಟಿದ್ದೀವಿ. ಮಳೆಗಾಲದಲ್ಲಿ ಅಂದರೆ ಇದು ಕ್ಲೋಸ್ ಮಾಡ್ತೀವಿ. ಇಲ್ಲಿ ಇವಾಗ ಫ್ರೀ ಬಿಟ್ಟಿದ್ದೀವಿ. ಇದು ನೋಡಿ ಇಲ್ಲಿ ನನ್ನ ದೋಸ್ತ, ಇದ್ರ ಹೆಸರು ಶುಕ್ರಿ ಅಂತ. ಯಾಕಪ್ಪ ಅಂತಂದರೆ ಇದು ಶುಕ್ರವಾರ ಹುಟ್ಟಿರೋದ್ರಿಂದ ಇದಕ್ಕೆ ಶುಕ್ರಿ ಅಂತ ನಾವೇ ಹೆಸರಿಟ್ಟಿದ್ದೀವಿ. ಹಾಗೆಯೇ ಇದು ಬಂದುಬಿಟ್ಟು ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು 7 ತಿಂಗಳಿಗೆ ಹುಟ್ಟಿದೆ. ಅದೇ ಇದ್ರ ಸ್ಪೆಷಾಲಿಟಿ ಶುಕ್ರಿ. ಇದಕ್ಕೆ ನೋಡಿ ಇದ್ರ ಮನೆ ನೋಡಿ, ಇದೇ ಇದ್ರ ಮನೆ. ಇದರ ಅಮ್ಮ ಮತ್ತು ಇದರ ಒಂದು ಅಕ್ಕ ಇಟ್ಕೋಗಿದ್ದಾರೆ, ಅಂದರೆ ಮೇಯಕ್ಕೆ ಹೋಗಿದ್ದಾರೆ. ಕಟ್ಟಕ್ಕೆ ಬಂದಿದ್ದೀವಿ. ಇದೀಗ ಒಂದೈತೆ. ಹಾಯ್ ಗೊತ್ತಾಗ್ಬಿಟ್ಟು ಹೇಳ ಅಂದರೆ ದೇವರು. ನಾವು ಇವತ್ತು ಹೋಗ್ತಾ ಇರೋದೇ ಕಬಡ್ಡಿ ಆಡೋಕ್ಕೆ. ಬನ್ನಿ ಕಬಡ್ಡಿ ಆಡೋಕೆ ಹೋಗೋಣ. ನೋಡಿ ನಾವು ನಮ್ಮ ಸ್ಕೂಲಲ್ಲಿ ಆಡೋದು ಕಬಡ್ಡಿ. ದೇವರು ನೀವು ನೋಡ್ತಾ ಇದ್ದೀರಾ ಈಗ ನಮ್ಮ ಪ್ರೈಮರಿ ಸ್ಕೂಲು. ಈ ಸ್ಕೂಲಿನ ಫೀಲ್ಡಲ್ಲಿ ನಾವು ಕಬಡ್ಡಿ ಆಡ್ತೀವಿ. ಅವ್ನು ಚಿನ್ನೆ ನೋಡಿ, ಇವನು ಪ್ರಕಾಶ ನೋಡಿ, ಅವ್ನು ಗದ್ಮ. ಅವನು ನೋಡಿ, ಇವನು ತರಿಸಿ. ಇವನ ಸ್ವಲ್ಪ ಎಫೆಕ್ಟ್ ಹಾಕ್ಬೇಕು. ಪ್ರೀತ ಇದನ್ನು ಯೂಟ್ಯೂಬಿಗೆ ಬಿಟ್ಟಿ ಅಲ್ಲ ಇನ್ಸ್ಟಾಗ್ರಾಮಿಗೆ ಬಿಡು. ಫಸ್ಟ್ ಎಲ್ಲರೂ ನೋಡ್ಲಿ ಇನ್ಸ್ಟಾಗ್ರಾಮಲ್ಲಿ. ಈಗ ನೀವು ನೋಡ್ತಾ ಇದ್ದೀರಾ ಸಿಕ್ಸ್ ಬ್ಯಾಕ್ ಮ್ಯಾನ್. ಪ್ರಕಿ ಅಲಿಯಾಸ. ಕಬಡ್ಡಿ ಆಡ್ತಿರುವ ಹೆಸರು ಗಿಚ್ಚ ಉಚ್ಚ, ಧನು ಅಂಕಲು, ದೀಪಕ್ ಅಂಕಲು, ನಮ್ಮ ನಿಖಿಲ್ ಅಂಕಲು ಹಾಗೂ ಪ್ರಖ್ಯಾ ಅಂಕಲು, ಶ್ರವಣ್ ಅಂಕಲು, ನಮ್ಮ ಕರಿಯಣ್ಣ ಎಲ್ಲರೂ ಇಂದು ಕಬಡ್ಡಿ ಆಡಕ್ಕೆ ಬಂದಿದ್ದಾರೆ. ಅದಕ್ಕೆ ನೀವೇನು ಹೇಳಕ್ಕೆ ಬಯಸ್ತೀರಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಲೋ ಗೈಸ್, ನೋಡಿ ನಿಖಿಲ್ ಕುಮಾರಸ್ವಾಮಿ, ಇವನು ಪ್ರಕಾಶ್, ಇವನು ದೀಪಕ್, ಇವನು ಶ್ರಾವಣಿ ಕಬಡ್ಡಿ ಆಡೋಕ್ಕೋಸ್ಕರ ಫುಲ್ ಟ್ರೈನಿಂಗ್ ತಂದಿದ್ದಾರೆ. ಇವ್ರು ನಮ್ಮ ಕೋಚ್ಗಳು. ದೇವರು ಇವಾಗ ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಆಡ್ಲಿಕ್ಕೆ, ಕಬಡ್ಡಿ ಆಡ್ಲಿಕ್ಕೆ ಕ್ರಿಕೆಟ್ ಜರ್ಸಿ ಹಾಕೊಂಡು ಬಂದಿದ್ದೀನಿ. ಚಡ್ಡಿನೂ ತಂದಿಲ್ಲ. ಚಡ್ಡಿ ತಗೊಂಡಾಗ ಬರೀ ಪ್ಯಾಂಟಲ್ಲೇ ಆಡ್ತೀನಿ ಇವಾಗ.